ಅವನವ್ನ ಜೀವನ ಬೇಸರ ಐತೆ ಅಂದ್ರೆ ರೀಲ್ಸ್ ನೋಡಕತ್ರ ರೀಲ್ಸ್ ಕೂಡ ನಮ್ಮ ಜೀವನ ತಕ್ಕಂಗೆ ಬರಾಕತ್ತಾವ. ಅವನು ಇವ ಯಾಕೆ ಕಾಲ್ ಮಾಡಿದ? ಹಲೋ ದೋಸ್ತ. ಹಲೋ ದೋಸ್ತ, ಎಲ್ಲಿದ್ಯಾ? ಇಲ್ಲೇ ಮನ್ಯಾಗಿದ್ದೆ. ಯಾಕೇನ್ರ ಕೆಲ್ಸ ಇತ್ನಾ? ಏನಾತ ದೋಸ್ತ, ಒಂದ್ 2,000 ರೂಪಾಯಿ ಇದ್ರಾಕ್ಲಿ ಅವ್ವನ್ ದವಾಖಾನಿ ಕರ್ಕೊಂಡು ಬರೋದಿತ್ತ. ಹೌದಾ? ಏನಾಗೈತಿ? ಇಲ್ಲ, ಅಲ್ಲಿ ಅವ್ವ ಬೆಳಗಿಂದ ಎದಿನ ಅನ್ನತ್ತಿದ್ದ, ಅದಕ್ಕೆ ಸ್ವಲ್ಪ ದವಾಖಾನಿ ಕರ್ಕೊಂಡು ಹೋಗ್ಬಿಡ್ತೇನೆ. ಹೌದಾ? ಸರಿ, ಹಾಕಿರ್ತಾನೆ ನಿಂಗ, ಹೋಗಿ ಚಂದ ತೋರ್ಸಮ್ಮ ಹಂಗಂದ್ರ. ಪುಣ್ಯ ಬರ್ತದೆ, ಸ್ವಲ್ಪ ಜಲ್ದಿ ಹಾಕ್ಲಿ ದೋಸ್ತ. ಸರಿ ಸರಿ. ಇವಾರ ಅವಾಗ ಆರಾಮಿಲ್ಲ ಅಂತಾನು. ಅವ್ರ ಅವಾಗ ಆರಾಮ್ ತಪ್ಪಿ ಒಂದಿನ ನೋಡೇ ಇಲ್ಲ ನಾನು. ಉಣ್ಕೋತ ತಿನ್ಕೋತ ಆರಾಮಿದ್ರು. ಒಮ್ಮೊಮ್ಮಗ್ಲಿ ಅದಂಗ ಆಕೈತಿ. ಯಾವ್ದಕ್ ಒಂದ್ಸಲ ಕಾಲ್ ಮಾಡಿ ನೋಡಿಬಿಡು ಅಂತಡಿ. ಹಲೋ ರೀ ಅವರ, ಆರಾಮದಿರಿ? ನಾ ಅಭಿಷೇಕ್ ಮಾತಾಡೋದ್ರಿ. ಮತ್ತೆ ಆರಾಮದಿರಲ್ಲ? ಏನ್ ಮಾಡತ್ತೀರಿ ಕೆಲ್ಸ? ಕೆಲಸ ಏನ್ ಮಾಡಾಕತ್ತಿಲ್ಲಪ್ಪ. ಇದನ್ನ ಈಗ ಮಗ ಹೊರ ಹೋಗಿದ್ನ, ಹಾ, ಈಗ ಊಟಕ್ಕೆ ಬರ್ತಾನಂತ ರೊಟ್ಟಿ ಮಾಡ್ಕೊಡಾಕತ್ತಿದ್ನಿಪ್ಪ. ಬಟ್ ಆರಾಮದಿರಲ್ಲ? ಆರಾಮ್. ನಿಮ್ಮಂತ ಹುಲಿ ಅಂತ ನನಗೇನ್ ಕಡಿಮೆ ಆಡ್ದಪ್ಪ. ಏನಂದ್ರಿ? ನಿಮ್ಮಂತ ಹುಲಿ ಅಂತ ಮಕ್ಳು ಇರಾಕಾಗಿ ನನಗೇನ್ ಕಡಿಮೆಪ್ಪ ಅಂದೆ. ಒಟ್ಟಿಗೆ ರೊಟ್ಟಿ ಮಾಡಾಕತ್ತೀರಿ? ಹಾ, ರೊಟ್ಟಿ ಮಾಡಾಕತ್ತಾನಿಪ್ಪ. ಹೊರ ಹೋಗ್ಯಾನ ನನ್ ಮಗ. ಹಾ ಹಾ ಹಾ, ಸರಿ ಸರಿ ಸರಿ. ಮತ್ ಮಾಡ್ತೇನ್ರಿ ಅವರ ಫೋನ್. ಹಾ ಸರಿಪ್ಪ. ಆಯ್ತು ಆಯ್ತು ಆಯ್ತು. ಇವ್ರು ಅವರ ಆರಾಮ್ ನಕ್ಕೊಂತ ಆರಾಮ್ ಮಾತಾಡಕತ್ತಾರ. ಇವ ಯಾಕೆ ಅವನ ಹೆಸರು ಹೇಳಿ ರೊಕ್ಕ ಇಸ್ಕೊಂಡ? ಹೋಗ್ಲಿ ಬಿಡಿ, ಏನಾದ್ರು ಪ್ರಾಬ್ಲಮ್ ಇರ್ಬೋದ. ಇವ ಅಂತೂ ಒಂದ್ 200-300 ರೂಪಾಯಿ ಹಾಕಿದ. ಹಿಂಗೊಬ್ಬ ದೋಸ್ತಿಗೆ ಹಚ್ಚಿನ ತಡಿ. ಅವ್ನವ್ನು ತಿಂದ್ರೆ ನೆಮ್ಮದಿ ಆಯ್ತು ತಿನ್ಬೇಕು. ಅವ್ನವ್ನು ತಿನ್ನಾಕು ನೆಮ್ಮದಿ ಇಲ್ಲ ನೋಡು. ಹಲೋ, ಹೇಳಿ. ಎಲ್ಲಿದ್ಯಾ? ಇಲ್ಲೇ ಮನೆ ಕಡೆ ಇದ್ದೆ. ಹೇಳ ದೋಸ್ತ, ಒಂದ್ 200-300 ರೂಪಾಯಿ ಇದ್ರಾಕ್ಲಿ. ಎದಕ್ ಲೇಪ? ಇಲ್ಲ, ಅಲ್ಲಿ ಸ್ವಲ್ಪ ಅರ್ಜೆಂಟ್ ಐತಿ. ಹೊಳ್ಳಿ 2-3 ದಿನ ಕೊಟ್ಟೆ ಬಿಡ್ತೇನೆ ನಾನು. ಹೌದಾ? ಸರಿ ತೋ, ಹಾಕ್ತಂತ ಹಂಗಂದ್ರ. ಸ್ವಲ್ಪ ಜಲ್ದಿ ಹಾಕ್ಲಿ ದೋಸ್ತ. ನಿನ್ನೆ ಮಂತದ ಫೋನ್ ಮಾಡಿದ್ದ ಇಲ್ಲ ನಿನಗೆ? ಹಚ್ಚಿದ ಲೇಪ, ಏನೋ ಅರ್ಜೆಂಟ್ ಐತಂತ ಒಂದ್ 2,000 ರೂಪಾಯಿ ಇಸ್ಕೊಂಡ. ಏನ್ ಅನ್ನೋದು ತಿಳಿಯವತ್ ನಂಗೆ. ಅವ್ನು ಹಕ್ಕಿಕತೆನ ಗೊತ್ತಾಗತ್ತಿಲ್ಲ. ನನಗೂ ಹಚ್ಚಿದಪ್ಪ. ಒಂದ್ 3,000 ರೂಪಾಯಿ ಏನೋ ಅರ್ಜೆಂಟ್ ಐತೆ ಅಂತ ಅಂದ, ಹಾಕಿದೆ. ನಂಗೆ ಏನು ಬೇಜಾರಾಗಿಲ್ಲ. ಅವ್ರ ಅವ್ವನ ಹೆಸರು ಹೇಳಿಸ್ಕೊಂಡಲ್ಲಿಪ್ಪ. ಅವ್ರ ಅವ್ವ ನೋಡಿರ್ ಫೋನ್ ಹಚ್ಚಿ ಆರಾಮದ. ಅವ್ರ ಅವ್ವ ಏನಾಗಿಲ್ಲ. ಹೋಲ್ ಬಿಡ್ಲಿಪ್ಪ, ಪಾಪ ಎದಕ್ಕೆ ಇಸ್ಕೊಂಡಿರ್ಬೇಕು. ಹೋಗಿಲ್ ಬಿಡ. ಬೈ, ಒಂದೆರಡು ಚಾ ಕೊಡು ಬೈ. ತೋ ಚಾ ಕುಡಿ. ದೋಸ್ತ, ಒಂದ್ 200-300 ರೂಪಾಯಿ ಇದ್ರು ಕೊಡು. ನಿಂಗೆ ನಾಳೆ ನಾ ಫೋನ್ ಪೇ ಮಾಡಿಸ್ತೇನೆ. ಅಲ್ಲಿ ಮತ್ತು ದಿನ ಇಷ್ಟು ರೊಕ್ಕ ತಗೊಂಡ್ ಏನ್ ಮಾಡತ್ತಿ? ಮತ್ತೆ ಬೆಟ್ಟಿಂಗ್ ಅದು ಸ್ಟಾರ್ಟ್ ಮಾಡೀನಿ. ಸುಮ್ ಕುಂದ್ರಲೇ ಮರ್ಯ, ನನ್ ಟೆನ್ಷನ್ ಐತಿ. ನೀ ಏನ್ ಹೇಳ್ತಿ ನನ್ಗೆ? ಏನ್ ಟೆನ್ಷನ್ ಇಲ್ಲ ನಿಂದ. ದಿನ ಬರ್ತಿ, ರೊಕ್ಕ ಕೇಳ್ತಿ. ಮೊನ್ನೆ ನೋಡಿದ್ರೆ 3,000 ಹಾಕಿಸ್ಕೊಂಡಿ. ನಿನ್ನೆ ನೋಡಿದ್ರೆ 2,000 ಹಾಕ್ಸ್ಕೊಂಡಿ. ನನ್ನ ಕಡೆ ಅಷ್ಟೇ ಅಲ್ದೆ ಇವನ್ ಕಡೆನೂ ಹಾಕ್ಸ್ಕೊಳ ಅಂತಿ. ಏನ್ ಮಾಡ ಅಂತಿದಿಲ್ಲ ಅಂತ ಅಂದಿನ. ಮತ್ ಈಗ ಬರ್ತಿ 3,000 ಕೊಡಂತಿ. ಏನ್ ನಡೆಯೋದ್ ನಿಂದ? ಕೊಡ್ತಿದ್ರ ಕೊಡ್ರಿ, ಬಿಡ್ತಿದ್ರ ಬಿಡ್ರಿ. ನಿಮ್ ಒಣ ಮಾತು ಕೇಳ್ಕೊಂತ ಕುಂದಾಕ ನಂಗೆ ಈಗ ಟೈಮ್ ಇಲ್ಲ. ತಡಿ ಇವ ಏನ್ಲಿ ನಮ್ ರೊಕ್ಕ ತಗೊಂಡ್ ನಮ್ಗ ಸೊಕ್ಕಿಲ್ಲ ಮಾತಾಡ ಹೊಂಟಾನಲ್ಲ. ಈ ರೊಕ್ಕ ಅನ್ನೋದು ಹಂಗಾಯ್ತು. ರೊಕ್ಕ ಕಟ್ವಿ ಎಲ್ಲಾರಿಗೆ ಚಲೋ, ಅಕಸ್ಮಾತ್ ಕೊಟ್ಟಿಲ್ಲ ಅನ್ಕೋ ಎಲ್ಲಾರಿಗೆ ಕೆಟ್ಟ. ಆದ್ರೂ ಅವ ಹಂಗೆ ಮಾಡಾವಲ್ಲು. ಇದ್ರೊಳಗೆ ಏನೇನು ನಡೆದೈತಿ ನಡಿ, ಹಂಗೆ ಫಾಲೋ ಮಾಡು. ಹಲೋ ಅಣ್ಣ. ಹಲೋ, ಹೇಳ ದೋಸ್ತ. ಒಂದ್ 3,000 ರೂಪಾಯಿ ಫೋನ್ ಪೇ ಮಾಡೋಣ, ಅರ್ಜೆಂಟ್ ಐತಿ ಸ್ವಲ್ಪ. ನಿಂಗೆ ವಾಪಸ್ ಕೊಟ್ಟೆ ಬಿಡ್ತೇನೆ ನಾನು. ಇಲ್ಲಪ್ಪ, ನಂಗೆ ಖರ್ಚಿಗಿಲ್ಲಪ್ಪ. ಫೋನ್ ಇಟ್ಬಿಡ. ಹಲೋ ಹಲೋ ಮಾವ, ಇದೇನಾ ತುಂಬ್ರೆ? ಹಲೋ ಮಾವ. ಹಳೆ ಹೇಳ. ಒಂದ್ 3,000 ರೂಪಾಯಿ ಫೋನ್ ಪೇ ಬೇಕಾಯ್ತವ ಮಾವ. ಸ್ವಲ್ಪ ಜಲ್ದಿ ಹಾಕು ಮಾವನ. ಕೈ ಮುಗಿತು ನಮ್ಮ ಮಾವ. 2-3 ದಿನದಾಗ ಹಾಕೇ ಬಿಡ್ತೇನೆ ನಿಂಗೆ ವಾಪಸ್. ಇಲ್ಲ ಹೇಳ, ನನ್ನ ಕಡೆ ರೊಕ್ಕ ಇದ್ದಿದ್ರೆ ನಾ ಯಾಕೆ ಎಷ್ಟು ಬಿಸ್ಲಾಗ ಬಂದು ದುಡಿತಿದ್ದೆ ಹೇಳ. ನನ್ನ ಕಡೆ ರೊಕ್ಕ ಇಲ್ಲ. ಸಾರಿ ಇಲ್ಲ ಹೇಳ, ರೊಕ್ಕ ಇಲ್ತವ ನನ್ನ ಕಡೆ. ಥೂ, ನಮ್ಮ ಕಷ್ಟ ಟೈಮ್ನಾಗ ಯಾರು ಆಗಾಕತ್ತಿಲ್ಲ. ಆ ದೇವ್ರಿಗೆ ಕಣ್ ತೆಗಿಯಾಕತ್ತಿಲ್ಲ. ಸಾಕಿನ ಲೈಫ್. ಯಾರಪ್ಪ? ಹಲೋ. ಥೂ, ನನಗೆ ಹತ್ತಿದ್ದು ಇವ್ರದೊಂದು ಹತ್ತೈತಿ. ನಾ ಇರೋದಕ್ಕಿಂತ ಏನು ಸಾಯೋದ ಮೇಲೇನು.
ಯಾಕ್ಲಿ ಏನಾತ್ ನಿಂಗೆ ಇಂಥ ನಿರ್ಧಾರ ಯಾಕೆ ತೊಗೊಂಡು ನಿಂಗೆ ರೊಕ್ಕ ಬೇಕಲ್ಲ ತಗೋ ರೊಕ್ಕ ಇನ್ನೂ ಬೇಕಾದ್ರೆ ಹೇಳ ಇನ್ನೂ ತಂದು ಕೊಡ್ತೀವಿ ಜೀವಕ್ಕೆ ಹಿಂಗೆ ಮಾಡ್ಕೊಂಡ್ರೆ ಹಂಗೋ ಮಾರಾಯ ಅಲ್ಲಿ ಮನ್ಯಾಗ ನಿಮ್ಮವ್ವ ಚಂದಾಗಿ ಶಾಲಿ ಕಲ್ತ ನೌಕರಿ ಹಿಡ್ದು ನಂಗೆ ಬಂಗಾರದಂಗೆ ಸಾಕ್ತಾನಂತೇಳಿ ನಂಬ್ಕೊಂಡು ಕುಂತಾಳ ಇನ್ನು ನಿಮ್ಮ ತಂಗಿ ಚುಲತ್ನಾಗ ಹುಡುಗ ನೋಡಿ ನಂಗೆ ಚಂದಾಗಿ ಮದುವೆ ಮಾಡ್ತಾನಂತೇಳಿ ಕಾಯ್ಕೋತ ಕುಂತಾಳ ಅವರಿಗೆಲ್ಲ ಏನು ಉತ್ತರ ಕೊಡೋಣ ಇಲ್ಲಿ ನೀ ನೋಡಿದ್ರೆ ರೊಕ್ಕ ರೊಕ್ಕ ಅಂತೇಳಿ ಸಾಯಕತ್ತಿ ಅಲ್ಲೋ ಮನೆ ಒಳಗಿನ ದೀಪನ ಹಾರಿ ಹೋದ್ರೆ ಮನೆಯವ್ರ ಪರಿಸ್ಥಿತಿ ಏನಾಗಬೇಕು ನೀವು ಊಟಕ್ಕೆ ಬರ್ತೀವಿ ಅಂತೇಳಿ ನಿಮ್ಮವ್ವ ಬಿಸಿ ಬಿಸಿ ರೊಟ್ಟಿ ಮಾಡಕತ್ತಾಳು ಇಲ್ಲಿ ನೀ ಹಿಂಗೆ ಮಾಡ್ಕೊಳಕತ್ತಿ ಯಾಕೆ ಏನಾತ ಹೇಳು ನಮ್ಮ ಮುಂದೆ ಹೇಳ್ಕೊರು ಏನಾತ ಏನಂತ ಹೇಳು ದೋಸ್ತ ಈ ಕಡೆ ಬದುಕಾಕೂ ಆಗತ್ತಿಲ್ಲ ಈ ಕಡೆ ಯಾರ ಮುಂದೆ ಹೇಳ್ಕೊಳಕ್ಕೂ ಆಗತ್ತಿಲ್ಲ ನನ್ನ ಸಾಯಕ್ ಬಿಡ್ರು ಮೊದಲು ಏನಾಗೈತೆ ಅದನ್ನ ಹೇಳು ಮಾರಾಯ. ಹೇ ನೀರು ತುಂಬೋ ಗಾಡಿ ಒಳಗಿಂದ ನೀರು ಕುಡಿ ಹೇಳ ಇವಾಗ ಸಮಾಧಾನದಿಂದ ಹೇಳ ಯಾಕೆ ಇಷ್ಟು ತ್ರಾಸ ಮಾಡ್ಕೊಳಕತ್ತಿ ಏನಂತ ಹೇಳಿ ದೋಸ್ತ ಮೊನ್ನೆ ಇನ್ಸ್ಟಾದಾಗ ಒಬ್ಬ ಹುಡುಗಿ ವಿಡಿಯೋ ಕಾಲ್ ಮಾಡಿದ್ಲು ಅರ್ಬಿ ಇಲ್ದಂಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ನಂಗೆ ಬ್ಲ್ಯಾಕ್ ಮೇಲ್ ಮಾಡಾಕತ್ತಾಳೆ ಮೊನ್ನೆ 2,000 ಹಾಕಿಸ್ಕೊಂಡಾಳೆ ಈಗ ಮತ್ತೆ ರೊಕ್ಕ ಕೇಳಾಕತ್ತಾಳೆ ನನಗೆ ಇದು ನೀನ ನೋಡ್ಲಿ ದೋಸ್ತ ವಿಡಿಯೋ ಇದೆಲ್ಲ ಅಂಜಿಕೆ ಹಾಕತ್ತಾಳೆ ದೋಸ್ತ ನಂಗೆ ಇದೆಲ್ಲ ಮನ್ಯಾಗ ಗೊತ್ತಾದ್ರೆ ನಾ ಹೆಂಗೆ ಬದುಕಲಿ ದೋಸ್ತ. ನೀ ಯಾಕೆ ಕಾಲ್ ರಿಸೀವ್ ಮಾಡಕ್ ಹೋಯ್ದೇವ್ ಮಾರಾಯ? ಅವನಿಗಾದ್ರು ಏನು ಗೊತ್ತಿತ್ತ ಪಾಪ ಹಿಂಗಾಕೈತೆ ಅಂತೇಳಿ ನೋಡು ದೋಸ್ತ ನೀ ಏನು ತಲೆ ಕಟ್ಸ್ಕೊಬೇಡ ನಂಗೆ ಪರಿಚಯ ಇರೋಬ್ರು ಪೊಲೀಸ್ ಅಧಿಕಾರಿ ಅದಾರ ಅವ್ರ ಮುಂದೆ ಎಲ್ಲ ಹೇಳ್ಕೊಳ್ಳೋಣ ಅವ್ರು ನಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಇದ್ರ ನಮ್ದು ಏನೂ ತಪ್ಪಿಲ್ಲ ನಡಿ ಸಿದಾ ಹೋಗಿ ಪೊಲೀಸ್ ಸ್ಟೇಷನಿಗೆ ಭೇಟಿ ಆಗೋಣಂತ. ಹೇ ದೋಸ್ತ ಪೊಲೀಸ್ ಎಲ್ಲ ಬ್ಯಾಡ್ಲೆ ದೋಸ್ತ ಪೊಲೀಸರಿಗೆ ಗೊತ್ತಾದ್ರೆ ಮನ್ಯಾಗೆಲ್ಲ ಗೊತ್ತಾಕತಿ ಊರಾಗೆಲ್ಲ ಗೊತ್ತಾಕತಿ ಪೊಲೀಸ್ರ ಹೆಸರು ಕೇಳಿದ್ರೆ ಹುಚ್ಚಿ ಹೋಗೋ ಮಕ್ಕಳು ನಾವ ಇನ್ನು ಅವ್ರ ಮುಂದೆ ನಿಂತು ಮಾತಾಡೋ ಧೈರ್ಯ ಐತನ್ಲೇ ನಮಗೆ ಆಗಲ್ಲೇ ದೋಸ್ತ ಬೇಡ ಪೊಲೀಸ್ ಸವಾಸನ ಬೇಡ. ಅಲ್ಲೂ ಸಾಯಕ್ ಹೊಂಟಿದ್ದಲ್ಲ ಅವಾಗ ಮನೆಯವ್ರ ನೆನಪು ಬಂದಿಲ್ಲ ನಿನಗೆ? ಏ ದೋಸ್ತ ನಿಂಗೆ ಕಾಲು ಮುಗಿತೀನಿ ಸುಮ್ಮನೆ ಇದ್ದು ಬಿಡೋ ಮರ್ಯ ನೀನು ಹಂಗೇನೂ ಆಗೋದಿಲ್ಲ ಇಂಥವ್ರು ಹೆಂಗೆ ಬುದ್ಧಿ ಕಲಿಸ್ಬೇಕಂತೇಳಿ ನಂಗೆ ಗೊತ್ತೈತಿ ದೋಸ್ತ ನೀವು ಕರ್ಕೊಂಡು ನಡಿ ನಾ ಸರ್ತಿ ಮಾತಾಡಿ ಬರ್ತೇನಂತ. ಏ ದೋಸ್ತ ನೀನಾರ ಹೇಳಿ ಅವಂಗ ಪೊಲೀಸ್ ಗಿಲ್ಸ್ ಅಂತ ಹೊಂಟಾನವ. ಏ ಸುಮ್ಮಿರ್ಲೆ ನೀ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅವೆಲ್ಲ ಮಾಡ್ತಾನ. ಹಲೋ ನಮಸ್ಕಾರ ಸರ್ ನಾ ಅಭಿ ಮಾತಾಡೋದು ಸರ್. ನಮಸ್ಕಾರ ರೀ ಅಭಿ ಅವ್ರೆ, ಆರಾಮದಿರಿ? ಎಲ್ಲ ನಿಮ್ಮ ಆಶೀರ್ವಾದ ಸರ್. ನೀವು ಹೆಂಗದಿರಿ ಸರ್? ನಾವು ಆರಾಮದಿ ನೋಡ್ರಿಪ್ಪ. ಮತ್ತೇನು ನಡ್ಸಿರಿ? ಸರ್ ಒಂದು ಪ್ರಾಬ್ಲಮ್ ಆಗಿದೆ ಸರ್, ಸ್ವಲ್ಪ ಪರ್ಸನಲ್ ಮೀಟ್ ಆಗೋಕ್ಕೆ ಸರ್. ಹೌದಾ, ಸ್ವಲ್ಪ ಹೊರಗಿದ್ದೆಲ್ಲ, ಆಮೇಲೆ ಸ್ಟೇಷನ್ ಕಡೆ ಬರ್ತೀರಿ, ಅಲ್ಲೇ ಭೇಟಿ ಆಗೋಣ. ಸರ್ ಸ್ವಲ್ಪ ಪರ್ಸನಲ್ ಮ್ಯಾಟ್ರಿ ಸರ್, ಸ್ವಲ್ಪ ಹೊರಗೆ ಮೀಟ್ ಆಗೋಣ ಸರ್. ಹೌದಾ, ಹಂಗಾದ್ರೆ ನಮ್ಮ ವಾಕಿಂಗ್ ಸ್ಪಾಟ್ ನೋಡಿಯಲ್ಲ ಅಲ್ಲೇ ಬಂದುಬಿಡ್ತೀರಣ್ಣ? ಸರಿ ಸರ್ ಅಲ್ಲಿ ಬರ್ತೀನಿ ಸರ್, ಅಲ್ಲಿ ಬರ್ತೀನಿ. ಹಾಂ ಓಕೆ, ಅಲ್ಲೇ ಬಂದುಬಿಡ್ರಿ, ಹಂಗಾರೆ ಅಲ್ಲೇ ಮಾತಾಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ಹಾಂ ಓಕೆ ಓಕೆ. ದೋಸ್ತ ಪೊಲೀಸರು ಬಂದ್ಮೇಲೆ ಇದನ್ನೆಲ್ಲ ನೀನೇ ಹೇಳಿಪ್ಪ, ಇದರಿಂದ ನಾನು ಪಾರು ಮಾಡಿ ಸಾಕು. ಈ ಪೊಲೀಸರು ಬಂದರು. ಮತ್ತೇನಂತೀರಿ ಅಭಿ ಅವ್ರೆ? ನಮಸ್ಕಾರ ಸರ್, ಇವರೆಲ್ಲ ಫ್ರೆಂಡ್ಸ್ ಸರ್. ನಮಸ್ತೆ. ಒಂದು ಪ್ರಾಬ್ಲಮ್ ಆಗಿತ್ತು ಸರ್ ಫ್ರೆಂಡ್ಸ್ದೆ. ಹೌದಾ, ಏನು ಪ್ರಾಬ್ಲಮ್? ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಸರ್. ಇದು ಅಲ್ಲೂ ಇಷ್ಟಕ್ಕೆಲ್ಲ ಜೀವ ಕಳ್ಕೊಳಕ್ಕೆ ಹೊಂಟಿಲ್ಲ ನೀನು? ಇದೆಲ್ಲ ಈಗ ಕಾಮನ್ ಆಗೈತಿ, ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲ ಡೀಟೇಲ್ಸ್ ಎಲ್ಲ ನಂಗೆ ಸೆಂಡ್ ಮಾಡಿರಿ ವಾಟ್ಸಪ್ನಾಗ, ನಾ ಅವ್ರಿಗೇನು ಮಾಡ್ಬೇಕಲ್ಲ ನಾನು ಮಾಡ್ತೀನಿ. ಹಾಂ, ಮತ್ತೊಂದು ಮಾತು, ಈ ವಿಷಯವನ್ನು ಮಾತ್ರ ಒಟ್ಟು ಯಾವುದೇ ಕಾರಣಕ್ಕೂ ಯಾರ ಜೊತೆನೂ ಡಿಸ್ಕಸ್ ಮಾಡೋಕ್ಕೆ ಹೋಗ್ಬಾರ್ದು. ಓಕೆ ಸರ್. ಅರ್ಥ ಆಯ್ತಾ? ಓಕೆ ಸರ್. ಓಕೆ, ನಾನೆಲ್ಲ ನೋಡ್ಕೊಳ್ತಂತ ಟೆನ್ಷನ್ ತೊಗೋಬೇಡ್ರಿ ನೀವು. ಓಕೆ ಸರ್, ನಿಮ್ಮಿಂದ ಭಾಳ ದೊಡ್ಡ ಉಪಕಾರ ಆತ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಓಕೆ ಅಭಿ, ಇಟ್ಸ್ ಮೈ ಪ್ಲೆಜರ್. ಥ್ಯಾಂಕ್ ಯು ಸರ್. ವಯಸ್ಸಿದ ಹುಡುಗರು ಇದ್ರಿಪ್ಪ, ಸ್ವಲ್ಪ ಹುಷಾರಾಗಿರ್ರಿ. ತೋರು ಚಾ ತೋರು ತೋಲೆ ಅಂತ ಚಾ ಕುಡಿ. ನಿಂದು ರಿಸಲ್ಟ್ ಬರೋದಿತ್ತಲ್ಲ, ಏನಾಗ್ತದ ಇನ್ನೂ ಬಂದೇ ಇಲ್ಲ? ಈ ತಿಂಗಳು ಬಿಡ್ತಾನೆ ಅಂದಿದ್ರಪ್ಪ, ಮತ್ತೆ ಮುಂದಿನ ತಿಂಗಳು ಹಾಕ್ಯಾರ, ಮುಂದಿನ ತಿಂಗಳು ಬಿಡ್ಬೋದೇನ. ಅವ್ನ ರಿಸಲ್ಟ್ ತೊಗೊಂಡು ನೀ ಏನು ಮಾಡ್ತಿಲ್ಲಪ್ಪ, ಹೆಂಗಾದ್ರೆ ಫೇಲ್ ಹಾಕನವ. ರಿಸಲ್ಟ್ ನನಗೆ ಗೊತ್ತೈತ್ಲಪ್ಪ, ನೀ ಸುಮ್ಮ ಕುಂದ್ರ, ನಾ ಪಾಸ್ ಹಾಕ ನಂಗೆ ಗೊತ್ತೈತಿ. ಚಾ ಮಾತ್ರ ಕಡಕ್ ಆಗ್ಯದ ನೋಡಪ್ಪ, ಎಕ್ದಮ್ ಮಸ್ತ್ ಮಾಡ್ಯಾನ ನೋಡ. ವಿಡಿಯೋ ಕಾಲ್ ಮೂಲಕ ಬ್ಲಾಕ್ ಮೇಲ್ ಮಾಡಿ ಹಣ ದೋಚುತ್ತಿದ್ದ ತಂಡವನ್ನ ನಮ್ಮ ಹೆಮ್ಮೆಯ ಪೊಲೀಸರು ಸೆರೆ ಹಿಡಿದಿದ್ದಾರೆ. ವಂಚಕರಿಂದ ಎಲ್ಲಾ ರೀತಿಯ ಮೊಬೈಲ್ ದಾಖಲೆಗಳನ್ನ ವಶಪಡಿಸಿಕೊಂಡು ಶಿಕ್ಷೆ ಅನುಭವಿಸುವಂತೆ ಮಾಡಿದ್ದಾರೆ. ನಾ ಹೇಳಿದ್ದೆ ಇಲ್ಲ ಮಗನ ನಿಂಗೆ, ನಮ್ಮ ಸಾಹೇಬ್ರ ಕೈ ಹಿಡಿತಾರ ಅಂತೇಳಿ. ನಿಂದ ಭಾಳ ಚಲೋ ಆತ್ ಬಿಡಪ್ಪ, ಪುಣ್ಯ ಬಂತು ನಿನ್ನಿಂದ ನನ್ಗೆ. ಸಾಕ ಪಾರ್ಟಿ ಕೊಡ್ಸ್ ನಡಿ. ಹೇ ಪಾರ್ಟಿ ಕೊಡ್ಸು ಬಿಡ್ಲಿ ದೋಸ್ತ, ನಿಮ್ಗಿಂತ ದೊಡ್ಡ ಹೆಚ್ಚಿಂದ ಏನೈತೆ ನನಗೆ, ಕೊಡಿಸ್ತಾನೆ ಬಿಡು ಮಾರೇ. ತೋ ಚಾ ಕುಡಿ, ಚಾ ಕುಡಿ. ಚಾ ಕುಡಿ. ಸಮಸ್ಯೆ ಕತ್ಲಿದ್ದಂಗೆ,
ಪರಿಹಾರ ಬೆಳಕಿದ್ದಂಗೆ. ಕತ್ಲಾದ್ಮೇಲೆ ಬೆಳಕು ಬರಲೇಬೇಕು. ಅದೇ ರೀತಿ ಒಂದು ಸಮಸ್ಯೆ ಐತಂದ್ರೆ ಅದಕ್ಕೆ ಪರಿಹಾರ ಸಿಗಲೇಬೇಕು. ನಿಮ್ಮ ಮನೆಯವ್ರ ಜೊತೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಯಾರಾದರೂ ನಿಮ್ಮ ಸಂಬಂಧಿಕರ ಜೊತೆ ಈ ರೀತಿ ಏನಾದರೂ ಆಯ್ತಂದ್ರೆ ದಯವಿಟ್ಟು ನಿಮ್ಮ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿವರವಾದ ಒಂದು ಮಾಹಿತಿಯನ್ನು ಕೊಡಿರಿ. ಯಾರು ಈ ಒಂದು ವಿಚಾರದಾಗ ತಬ್ಬೆಜ್ಜೆ ಇಡಾಕೋಬೇಡ್ರಿ. ಸಾವು ಒಂದು ಪರಿಹಾರ ಅಲ್ಲ. ಒಂದು ಸ್ವಲ್ಪ ಅದನ್ನು ಎದುರಿಸಿ ನಿಂದಿರ್ಬೇಕು. ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿವರವಾದಂಥ ಮಾಹಿತಿ ಕೊಟ್ರಿ ಅಂದ್ರೆ ಅವರು ಪರಿಹಾರ ಮಾಡ್ತಾರೆ. ನಮ್ಮ ಕಿರುಚಿತ್ರದ ಉದ್ದೇಶ ಇಷ್ಟ, ಪ್ರತಿಯೊಬ್ಬರು ಜಾಗರೂಕರಾಗಲಿ ಅನ್ನೋದು. ಧನ್ಯವಾದಗಳು.